ಯಾವಾಗಲೂ ಕೂಡ ಒಂದು ಬೇರೆ ತಂಡದ ಜೊತೆ ಆಟ ಆಡಿ ಸಾಕಷ್ಟು ಸುದ್ದಿ ಆಗೋದನ್ನ ನಾವು ಎಲ್ಲರೂ ಕೂಡ ನೋಡಿದ್ವಿ. ಒಂದೇ ಒಂದು ಫೋಟೋಗೆ ಲೈಕ್ ಮಾಡುವ ಮೂಲಕ ವ್ಯಾಪಕ ಸುದ್ದಿ ಆಗಿಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಲೈಕ್ ಮಾಡಿದಂತ ಸ್ಕ್ರೀನ್ ಶಾಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಿಕೊಂಡು ವಿರಾಟ್ ಕೊಹ್ಲಿ ಅವರು ಅವನಿತ್ ಕೌರ್ ಅವರ ಫೋಟೋಗೆ ಲೈಕ್ ಮಾಡಿದ್ದು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಯಿತು. ನೋಡಿ, ಈ ಜನ ವಿರಾಟ್ ಕೊಹ್ಲಿ ಲೈಕ್ ಮಾಡಿದ್ದನ್ನ ನೋಡಿ ಅಚ್ಚರಿ ಪಟ್ಟಿದ್ದಾರೆ. ಅಕಾಯ್ ಪುಟ್ಟ, ಅಪ್ಪನಿಗೆ ಒಂದು ಸ್ವಲ್ಪ ಫೋನ್ ಕೊಡು ಅಂತ ತಮಾಷೆಯೂ ಕೂಡ ಕಮೆಂಟ್ ಮಾಡಿದ್ದಾರೆ. ಅನುಷ್ಕಾ ಶರ್ಮಾ ಅವ್ರಿಗೆ ಹೇಳ್ಬಿಡ್ಬೇಕಾಗುತ್ತೆ, ಯಾಕೆ ವಿರಾಟ್ ಕೊಹ್ಲಿ ಅವರು ತುಂಬಾ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಲೈಕ್ನಿಂದ ಇಷ್ಟೊಂದು ಸುದ್ದಿ ಆಗುತ್ತೆ ಅಂತ ನಾವು ಯಾವತ್ತೂ ಕೂಡ ಊಹೆ ಮಾಡಿರ್ಲಿಲ್ರಿ. ಒಂದೇ ಒಂದು ಫೋಟೋಗಳನ್ನ ಏನಾದರೂ ವಿರಾಟ್ ಕೊಹ್ಲಿ ಅವರು ಸ್ಟೋರಿಗಳನ್ನ ಹಾಕಿದ್ರೆ ಮಿಲಿಯನ್ ವ್ಯೂಸ್ ಬರುತ್ತೆ. ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿದ್ದಾರೆ ಅಂತಂದ್ರೆ ಆ ಹೀರೋಯಿನ್ ಅವರ ವರ್ಚಸ್ಸು, ಅವರ ಹವಾ ಸಿಕ್ಕಾಪಟ್ಟೆ. ಅದೆಷ್ಟೋ ಜನ ಖರೀದಿ ಮಾಡಿರ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಕಾರಣದಿಂದಾಗಿ. ಈಗ ಆ ಥರ ಡ್ರೆಸ್ ಯಾರ್ಯಾರು ಇಟ್ಟಿರ್ತಾರಲ್ಲ ಅಂಗಡಿಯವ್ರಿಗಂತೂ ಭರ್ಜರಿ ವ್ಯಾಪಾರ. ಸಾಕಷ್ಟು ಜನ ಏನ್ ಮಾಡ್ಬಿಡ್ತಿದ್ದಾರೆ, ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿದಂಥ ಡ್ರೆಸ್ ಅಂತ ಇಟ್ಟು ಹಾಕ್ಬಿಡ್ತಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ಅವರ ಜೋಡಿ ನೋಡಿದಂಥ ಸಂದರ್ಭದಲ್ಲಿ, ಅವರ ಪ್ರೀತಿ ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಅನ್ಸುತ್ತೆ, ಇದ್ರೆ ಈ ರೀತಿ ಇರಬೇಕಪ್ಪ ಈ ಜೋಡಿ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ವಿರಾಟ್ ಕೊಹ್ಲಿ ಯಾರಿಗೆ ತಾನೇ ಪರಿಚಯ ಅಲ್ಲ ರೀ. ಕ್ರಿಕೆಟ್ ಇತಿಹಾಸದಲ್ಲೇ ಅವರು ಬರೆದಿರುವಂಥ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಗನ್ಸುತ್ತೆ, ಬೆಳೆದ್ರೆ ಈ ರೀತಿ ಬೆಳಿಬೇಕಪ್ಪ ನಾವು ಕೂಡ ಅಂತ ಅನಿಸುತ್ತೆ. ಕ್ರಿಕೆಟಲ್ಲಿ ಆಗಿರ್ಬೋದು, ಅವರ ಹೆಸರಲ್ಲಿ ಆಗಿರ್ಬೋದು, ಆ ಗತ್ತು, ಆ ಗಾಂಭೀರ್ಯತೆ, ಅಂತಂದರೆ ಅವರನ್ನು ಎದುರಾಕೊಂಡ್ರೆ ಯಾವ ರೀತಿಯಾಗಿ ಅವರು ಸೇಡನ್ನು ತೀರಿಸ್ಕೊಳ್ತಾರೆ ಕ್ರಿಕೆಟಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದ್ದು. ಸೊ ಈಗ ಯಾವಾಗಲೂ ಕೂಡ ಒಂದು ಬೇರೆ ತಂಡದ ಜೊತೆ ಆಟ ಆಡಿ ಸಾಕಷ್ಟು ಸುದ್ದಿ ಆಗೋದನ್ನು ನಾವು ಎಲ್ಲರೂ ಕೂಡ ನೋಡಿದ್ವಿ. ಆದರೆ ಇದೀಗ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಸುದ್ದಿ ಆಗಿದ್ದಾರೆ. ಅದು ಬೇರೆ ತಂಡದ ಜೊತೆ ಆಟ ಆಡಿ ಅಲ್ಲ, ಸದಾ ಕ್ರಿಕೆಟ್ನಲ್ಲಿ ಮಾಡುವಂಥ ಸಾಧನೆಗಳಿಂದ ಅಲ್ಲ. ಇಲ್ಲಿ ಈ ಬಾರಿ ಒಂದೇ ಒಂದು ಲೈಕ್ ರೀ, ಒಂದೇ ಒಂದು ಫೋಟೋಗೆ ಲೈಕ್ ಮಾಡುವ ಮೂಲಕ ವ್ಯಾಪಕ ಸುದ್ದಿ ಆಗಿಬಿಟ್ಟಿದ್ದಾರೆ. ನಟಿ ಅವನಿತ್ ಕೌರ್ ಅಂತ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥ ಒಂದಿಷ್ಟು ಫೋಟೋಗೆ ಕೊಹ್ಲಿ ಲೈಕ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ವಿರಾಟ್ ಕೊಹ್ಲಿ ಲೈಕ್ ಮಾಡಿದ್ರಾ ಅಂತ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ಬೋದು. ಎಸ್, ಇಲ್ಲಿ ನೋಡಿ, ವಿರಾಟ್ ಕೊಹ್ಲಿ ಲೈಕ್ ಮಾಡಿದಂಥ ಸ್ಕ್ರೀನ್ ಶಾಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಿಕೊಂಡು ನಂತರ ಸ್ವತಃ ವಿರಾಟ್ ಕೊಹ್ಲಿ ಅವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಫೋಟೋವನ್ನು ಆಕಸ್ಮಿಕವಾಗಿ ಲೈಕ್ ಮಾಡಿದ್ದು, ಇದರ ಹಿಂದೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರ ಜೋಡಿ ಪ್ರೀತಿಯ ಸೆಲೆಬ್ರಿಟಿ ಜೋಡಿ ಅಂತಾನೆ ಎಲ್ಲರೂ ಕೂಡ ಕರೀತಾರೆ. ಯಾಕಂದರೆ ಮೊನ್ನೆ ತಾನೇ ಹುಟ್ಟುಹಬ್ಬವನ್ನು ಭಾಳ ಭರ್ಜರಿಯಾಗಿ ಆಚರಣೆ ಮಾಡಿಕೊಂಡ್ರು. ಸೊ ವಿರಾಟ್ ಕೊಹ್ಲಿ ಅವರು ಅವನಿತ್ ಕೌರ್ ಅವರ ಫೋಟೋಗೆ ಲೈಕ್ ಮಾಡಿದ್ದು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಯಿತು. ಏಪ್ರಿಲ್ 30ರಂದು ಅವನಿತ್ ಅವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಹಲವು ಫೋಟೋಗಳನ್ನು ಹಂಚಿಕೊಂಡಿರ್ತಾರೆ. ಈ ಚಿತ್ರಗಳಲ್ಲಿ ಅವರು ಮುದ್ರಿತ ಹೊಂದಿಕೆಯ ಸ್ಕರ್ಟ್ ಜೊತೆ ಹಸಿರು ಕ್ರಾಪ್ ಟಾಪ್ ಅನ್ನ ಧರಿಸಿರ್ತಾರೆ. ನೋಡಿ, ಆದರೆ ಆ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿದ್ದಾರೆ ಎನ್ನುವ ಸುದ್ದಿ ಬಳಿಕ ಈ ಫೋಟೋ ವ್ಯಾಪಕವಾಗಿ ಒಂದಿಷ್ಟು ವೈರಲ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಬಳಿಕ ವಿರಾಟ್ ಕೊಹ್ಲಿ ಲೈಕ್ ಮಾಡಿದ್ದನ್ನು ಅಳಿಸಿದ್ರು. ಅದರ ಸ್ಕ್ರೀನ್ ಶಾಟ್ ಕೂಡ ಇಂಟರ್ನೆಟ್ನಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿಬಿಡ್ತಾ ಇದೆ. ನೋಡಿ, ಈ ಜನ ವಿರಾಟ್ ಕೊಹ್ಲಿ ಲೈಕ್ ಮಾಡಿದ್ದನ್ನು ನೋಡಿ ಅಚ್ಚರಿ ಪಟ್ಟಿದ್ದಾರೆ. ವಿವಿಧ ಮೀಮ್ಸ್ಗಳನ್ನು ಕೂಡ ಗಮನ ಸೆಳೆದೋಗ್ಬಿಟ್ಟಿದೆ. ನೋಡಿ, ಕೊಹ್ಲಿ ಅಭಿಮಾನಿ ಒಬ್ಬರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಅಕಾಯ್ ಪುಟ್ಟ, ಅಪ್ಪನಿಗೆ ಒಂದು ಸ್ವಲ್ಪ ಫೋನ್ ಕೊಡು ಅಂತ ತಮಾಷೆಯೂ ಕೂಡ ಕಮೆಂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಮಗ ಅಕಾಯ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಅಭಿಮಾನಿಗಳಿಗೆ ಒಂದಿಷ್ಟು ವಿಶೇಷವಾದಂಥ ಸಂಗತಿ ಇದೆ. ಏನಪ್ಪ ಅಂತಂದರೆ, ಇದೀಗ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಂಚಿಕೊಂಡಿದ್ದು ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಫೀಡನ್ನು ತೆರವುಗೊಳಿಸಲಾಗುವುದು, ಅಲ್ಗಾರಿದಮ್ ತಪ್ಪಾಗಿ ಸಂವಹನವನ್ನು ನೋಂದಾಯಿಸಿರಬಹುದು ಅಂತ ನಾನು ಸ್ಪಷ್ಟಪಡಿಸಲು ಒಂದಿಷ್ಟು ಬಯಸ್ತಾ ಇದ್ದೇನೆ. ಇದರ ಹಿಂದೆ ಯಾವುದೇ ಉದ್ದೇಶವಿರಲಿಲ್ಲ, ಯಾವುದೇ ಅನಗತ್ಯ ಊಹೆಗಳನ್ನು ಮಾಡಬಾರ್ದೆವು, ನಾನು ವಿನಂತಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೇ 1ರಂದು ವಿರಾಟ್ ಹಾಗೆ ಅನುಷ್ಕಾ ಶರ್ಮಾ ಅವರ ಹುಟ್ಟುಹಬ್ಬದಂದು ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ರು. ಅನುಷ್ಕಾ ಜೊತೆಗೆ ನಾವು ಒಂದಿಷ್ಟು ಫೋಟೋವನ್ನು ಹಂಚಿಕೊಂಡಿದ್ರು. ಅವರು ನನ್ನ ಆತ್ಮೀಯ ಸ್ನೇಹಿತೆ, ನನ್ನ ಜೀವನ ಸಂಗಾತಿ, ನನ್ನ ಆತ್ಮೀಯ ಅರ್ಧಾಂಗಿನಿ, ನನಗೆ ಎಲ್ಲವೂ ನೀನೇ, ನಮ್ಮೆಲ್ಲರ ಜೀವನದ ಮಾರ್ಗದರ್ಶಕ, ಬೆಳಕು, ಹಂಗೆ ಹಿಂಗೆ ಅಂತ ಎಲ್ಲರೂ ಕೂಡ ಬರ್ಕೊಂಡ್ಬಿಟ್ಟಿದ್ರು. ಸೊ ನಾನು ಪ್ರತಿದಿನ ನಿನ್ನ ತುಂಬ ಪ್ರೀತಿ ಮಾಡ್ತೇನೆ, ಜನ್ಮದಿನದ ಶುಭಾಶಯಗಳು ಅಂತ ಪ್ರೀತಿಯ ಅನುಷ್ಕಾ ಶರ್ಮಾ ಅವರಿಗೆ ಪೋಸ್ಟ್ ಮಾಡುವ ಮೂಲಕ ಒಂದಿಷ್ಟು ವಿರಾಟ್ ಕೊಹ್ಲಿ ಅವರು ಬರ್ಕೊಂಡಿದ್ರು. ಆದರೆ ಯಾವಾಗ ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಒಂದಿಷ್ಟು ಲೈಕ್ ಮಾಡಿದ್ದಾರೆ ಅಂತಂದರೆ
ಆ ಅಭಿಮಾನಿಗಳಲ್ಲಿ ಆಗಿರ್ಬೋದು, ಒಂದಿಷ್ಟು ಬೇರೆ ಬೇರೆ ಅಭಿಮಾನಿಗಳಲ್ಲಿ ಆಗಿರ್ಬೋದು, ನೋಡ್ರಿ ವಿರಾಟ್ ಕೊಹ್ಲಿಯವನ್ನೇ ಲೈಕ್ ಮಾಡಿಬಿಟ್ಟವನೇ, ಸ್ವಲ್ಪ ಗೊತ್ತಲ್ಲ ಹಂಗೆ ಹಿಂಗೆ ಅಂತ. ಅಂದರೆ ಒಂದಿಷ್ಟು ಕಾಮಿಡಿ ಆಗಿ ಒಂದಿಷ್ಟು ಜನ ಮಾತಾಡೋದು ತುಂಬ ಅನುಷ್ಕಾ ಶರ್ಮಾ ಅವ್ರಿಗೆ ಹೇಳ್ಬಿಡ್ಬೇಕಾಗುತ್ತೆ, ಯಾಕೆ ವಿರಾಟ್ ಕೊಹ್ಲಿ ಅವರು ತುಂಬ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಏನು ಮತ್ತೊಂದು ಕಡೆ ಅವರ ಮಗನಿಗೆ ಒಂದಿಷ್ಟು ಹೇಳುವ ಮೂಲಕ ಮಿಮ್ಸ್ ಮಾಡೋದು ಸಹಜವಾಗಿ. ಬಟ್ ಈ ಒಂದು ಲೈಕ್ನಿಂದ ಇಷ್ಟೊಂದು ಸುದ್ದಿ ಆಗುತ್ತೆ ಅಂತ ನಾವು ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ ರೀ. ಯಾವಾಗ ಡಬಲ್ ಟ್ಯಾಪ್ ಆಗಿಬಿಡುತ್ತೆ ಆದಂಥ ಸಂದರ್ಭದಲ್ಲಿ ಅದು ಏನೋ ಒಂದು ಅಂತಂದರೆ ಸಹಜವಾಗಿ ನಾವು ರೀಲ್ಸ್ಗಳನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ, ಸ್ಟೋರಿಗಳನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದೊಂದು ಸಾರಿ ಟ್ಯಾಪ್ ಆಗಿಬಿಡುತ್ತೆ. ಸೊ ಆವಾಗ ಮತ್ತೆ ನಾವು ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ನೋಡಿ, ಒಂದೇ ಒಂದು ಫೋಟೋಗಳನ್ನು ಏನಾದರೂ ವಿರಾಟ್ ಕೊಹ್ಲಿ ಅವರು ಸ್ಟೋರಿಗಳನ್ನು ಹಾಕಿದರೆ ಮಿಲಿಯನ್ ವ್ಯೂಸ್ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿದ್ದಾರೆ ಅಂತಂದರೆ ಆ ಹೀರೋಯಿನ್ ಅವರ ವರ್ಚಸ್ಸು, ಅವರ ಹವಾ, ಅವರ ಏನಿದೆಯಲ್ಲ ಸಂಪೂರ್ಣವಾಗಿ ಎಷ್ಟು ಟ್ರೆಂಡ್ ಆಗಿಬಿಟ್ಟಿದೆ ಅಂತಂದರೆ ಆ ಡ್ರೆಸ್ಸು ಸಿಕ್ಕಾಪಟ್ಟೆ ಅದೆಷ್ಟೋ ಜನ ಖರೀದಿ ಮಾಡಿರ್ತಾರೋ ಗೊತ್ತಿಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಕಾರಣದಿಂದಾಗಿ ಅದೆಷ್ಟೋ ಹುಡುಗಿಯರು ಶಾಪಿಂಗ್ ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಲೈಕ್ ಮಾಡಿದಾರಪ್ಪ, ಇಂಥ ಡ್ರೆಸ್ ತರಲೇಬೇಕು ನಾವು ಅಂತ ಅದೆಷ್ಟೋ ಜನ ತರಕ್ಕೆ ಹೋಗಿರ್ತಾರೆ. ಅಂದರೆ ಈಗ ಆ ಥರ ಡ್ರೆಸ್ ಯಾರ್ಯಾರು ಇಟ್ಟಿರ್ತಾರಲ್ಲ ಅಂಗಡಿಯವ್ರಿಗಂತೂ ಭರ್ಜರಿ ವ್ಯಾಪಾರ. ವಿರಾಟ್ ಕೊಹ್ಲಿ ಅವರೇ ಲೈಕ್ ಮಾಡಿರುವಂಥದ್ದು ಅಂದರೆ ಬರ್ಸಿ ಬಿಟ್ಟಿರ್ತಾರೆ ಸಾಕಷ್ಟು ಜನ. ಯಾಕಂದರೆ ಒಂದಿಷ್ಟು ಬಿಸ್ನೆಸ್ ಮಾಡುವ ಮೈಂಡ್ ಇದ್ದಿದ್ದರೆ ಸಾಕಷ್ಟು ಜನ ಏನು ಮಾಡಿಬಿಡ್ತಿದ್ದಾರೆ, ವಿರಾಟ್ ಕೊಹ್ಲಿ ಅವರು ಲೈಕ್ ಮಾಡಿದಂಥ ಡ್ರೆಸ್ ಅಂತ ಇಟ್ಟು ಹಾಕಿಬಿಡ್ತಾರೆ. ಸೊ ಈ ರೀತಿಯೂ ಕೂಡ ಘಟನೆ ಆಗುತ್ತೆ ನೋಡಿ. ವಿರಾಟ್ ಕೊಹ್ಲಿ ಅವರ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನೋ ಒಂದಿಷ್ಟು ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ, ಏನೋ ವರಿ ಮಾಡ್ಕೋಬೇಡಿ, ಅದರ ಅನಗತ್ಯ ಏನೋ ತಪ್ಪು ತಿಳ್ಕೊಬೇಡಿ ಅನ್ನುವಂಥದ್ದು ಹೇಳಿದ್ದಾರೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ಅವರ ಜೋಡಿ ನೋಡಿದಂಥ ಸಂದರ್ಭದಲ್ಲಿ, ಅವರ ಪ್ರೀತಿ ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಅನಿಸುತ್ತೆ ಇದ್ರೆ ಈ ರೀತಿ ಇರಬೇಕಪ್ಪ ಈ ಜೋಡಿ, ಅವರ ಪ್ರೀತಿ, ಅವರ ಬಾಂಧವ್ಯ, ಅವರ ಅದರ ಸ್ನೇಹ ಯಾವ ರೀತಿ ಇದೆ ಅಂತಂದರೆ ಹೇಳಿಕೊಳ್ಳೋದಕ್ಕಾಗೋದಿಲ್ಲ. ಅದೆಷ್ಟೋ ಜನ ಸಾಕಷ್ಟು ಜನ ಮದುವೆ ಆಗಿಬಿಟ್ಟು ಅದಾದ ನಂತರ ಡಿವೋರ್ಸನ್ನು ನೋಡಿದ್ದೀವಿ, ಸಾಕಷ್ಟು ನೋಡಿದ್ದೀವಿ. ಆದರೆ ಈ ಜೋಡಿ ಇದೆಯಲ್ಲ ನೋಡೋದಕ್ಕೆ ಒಂದಿಷ್ಟು ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಆಗುತ್ತೆ, ಬದುಕಿದ್ರೆ ಈ ರೀತಿ ಜೋಡಿ ಥರ ಬದುಕಬೇಕು ಅನ್ನುವಂಥ ಆಸೆಯೂ ಕೂಡ ಹುಟ್ಟುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,